ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಯಾವ್ದ್ಯಾವುದು ಮತ್ತು ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳೇನು ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ನೋಡಿದ್ರೆ ಕೇವಲ 3 ಗ್ರಹಗಳು ಮಾತ್ರ ಬದಲಾವಣೆ ಆಗ್ತವೆ. 11ನೇ ತಾರೀಕು 2ನೇ ತಿಂಗಳು 2025ಕ್ಕೆ ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 12ನೇ ತಾರೀಕು 2ನೇ ತಿಂಗಳು 2025ರಂದು ರವಿ ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ. ಅದಾದ ನಂತರ 27ನೇ ತಾರೀಕಿನಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಿನಲ್ಲಿ ನಡೆಯುವಂತಹ ಗ್ರಹದ ಸಂಚಾರ. ಬುಧ ಗ್ರಹವೇ ಎರಡೆರಡು ಬಾರಿ ತನ್ನ ಗ್ರಹದ ಒಂದು ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದು ಬಿಟ್ಟರೆ ರವಿ ತನ್ನ ಮಾಸದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಎಲ್ಲ ಗ್ರಹಸ್ಥಿತಿಗಳಿಂದಾಗಿ ಯಾವ್ಯಾವ ರೀತಿಯ ಫಲಿತಗಳು ಈ ತಿಂಗಳಲ್ಲಿ ಬರಬಹುದು ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ಜೊತೆಗೆ ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಬೇಕಾದ ಸಂದರ್ಭದಲ್ಲಿ ಬಹಳ ವಿಶೇಷವಿದೆ. 1ನೇ ತಾರೀಕಿನಂದು ಕುಂದ ಚತುರ್ಥಿ ಇರ್ತಕ್ಕಂಥದ್ದು, 2ನೇ ತಾರೀಕಿನಂದು ಶ್ರೀ ಪಂಚಮಿ, 3ನೇ ತಾರೀಕಿನಂದು ಕುಮಾರಷಷ್ಠಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಸೂರ್ಯ ಜಯಂತಿ ಇರುವಂಥದ್ದು, ಜೊತೆಗೆ 5ನೇ ತಾರೀಕಿನಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ನೋಡಿ, ರಥಸಪ್ತಮಿಯು ಸಹ ನಮಗೆ ಈ ತಿಂಗಳಲ್ಲಿ ಬಂದಿದೆ. ಅದಾದ ನಂತರದಲ್ಲಿ 10ನೇ ತಾರೀಕಿನಂದು ಸೋಮ ಪ್ರದೋಷ ಇರ್ತಕ್ಕಂಥದ್ದು, ಸೋಮವಾರ ಪ್ರದೋಷ ಬಂದಿದೆ, ಹಾಗಾಗಿ ಸೋಮ ಪ್ರದೋಷ ಇರ್ತಕ್ಕಂಥದ್ದು. 12ನೇ ತಾರೀಕಿನಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಎಲ್ಲರಿಗೂ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ, ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ನಿದ್ರೆಯ ಮಹತ್ವವನ್ನು ತಿಳಿಸುವಂತಹ, ಜಗತ್ತಿನ ಎಲ್ಲ ತಮಸ್ಸುಗಳನ್ನು ನಾಶ ಮಾಡ್ತಕ್ಕಂತಹ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂತಹ ಮಾಸ ಶಿವರಾತ್ರಿಗಳನ್ನು ನಾವು ಪ್ರತಿ ಮಾಸವೂ ಏನು ಮಾಡ್ತೀವಿ, ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಒಂದು ಸುಸಂದರ್ಭ, ಜೊತೆಗೆ ಅದೇ ದಿವಸ ಒಂದು ಶನೈಶ್ಚರ ಜಯಂತಿಯೂ ಸಹ ಇರ್ತಕ್ಕಂಥದ್ದು. ಚಾಂದ್ರಸೌರ ಮಹಾಶಿವರಾತ್ರಿ 26ನೇ ತಾರೀಕು 2ನೇ ತಿಂಗಳು 2025. ಅದೇ ರೀತಿಯಾಗಿ 28ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಅಂದರೆ ತುಂಬ ವಿಶೇಷತೆಗಳಿದ್ದಾವೆ. ಈ ಬಹಳ ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಈ ಮಾಸವು 12 ರಾಶಿಗಳ ಮೇಲೆ ಹಲವು ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅದು ಒಳ್ಳೆ ರೀತಿಯಲ್ಲೂ ಹೌದು, ಕೆಡುಕಿನ ರೀತಿಯಲ್ಲೂ ಹೌದು. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಕೆಡುಕುಗಳೆಲ್ಲ ದೂರವಾಗಬೇಕು, ಎಷ್ಟೋ ಒಂದು ಜನರ ಕನಸುಗಳು ಈಡೇರಬೇಕು. ಇನ್ನೇನು ನಾವು ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬರ್ತಾ ಇದ್ದೇವೆ. ಆ ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬಂದ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನು ಸಹ ಮುಂದಿನ ದಿನಮಾನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇಷ್ಟು ಒಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನು ಗಮನಿಸೋಣ. ಫೆಬ್ರವರಿ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ನೋಡಿ, ಪ್ರಾರಂಭದ ಒಂದು 12 ದಿವಸಗಳು ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲತೆಗಳನ್ನು ನೋಡ್ತೀರಾ. ಘನತೆ, ಗೌರವಗಳು ಪ್ರಾಪ್ತಿಯಾಗ್ತಕ್ಕಂತಹ ದಿನಮಾನಗಳನ್ನು ಹೊಂದಿರ್ತೀರಿ. ರಾಜಕಾರಣಿಗಳಿಗೆ ಒಂದಿಷ್ಟು ಪದವಿಗಳು ಬರ್ತಕ್ಕಂಥದ್ದು, ಸಮಾಜ ಧುರೀಣರುಗಳಿಗೆ, ಸೇವಕರುಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು ಬರ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗಿಗಳಿಗೆ ಪದೋನ್ನತಿ ಆಗ್ತಕ್ಕಂಥದ್ದು, ಒಳ್ಳೆ ರೀತಿಯ ಆರ್ಥಿಕ ಬೆಳವಣಿಗೆಯನ್ನು ನೋಡೋದಕ್ಕೆ ಕಟಕ ರಾಶಿಯವರಿಗೆ ಸಾಧ್ಯವಾಗುತ್ತೆ. ಧನಾಧಿಪತಿಯು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ
ನೇರವಾಗಿ ರಾಶಿಯ ಮೇಲೆ ದೃಷ್ಟಿಯನ್ನು ಬೇರೆ ಬೀರುತ್ತಾ ಇರೋದ್ರಿಂದ ಬಹಳ ಅನುಕೂಲತೆಯನ್ನು ನೋಡ್ತೀರಿ. ಅನಾರೋಗ್ಯಗಳಿಂದ ಆಚೆ ಬರ್ತೀರಿ. ಏನಾದರೂ ರೋಗಗಳೇನಾದರೂ ನಿಮಗೆ ಬಾಧೆ ಕೊಡ್ತಾ ಇದ್ದರೆ ಆ ರೋಗಗಳಿಂದ ಆಚೆ ಬರ್ತಕ್ಕಂತಹ ದಿನಗಳು ಈ ತಿಂಗಳಲ್ಲಿ ಇದೆ. ಹಣಕಾಸಿನ ಬೆಳವಣಿಗೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ರವಿಯು ಧನಾಧಿಪತಿನೇ ಆಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಗುರುವಿನ ಅನುಗ್ರಹ ಬೇರೆ ಇರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ. ಆದರೆ ಶನಿ ಮಾತ್ರ ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಆದರೆ ಇನ್ನು ಸ್ವಲ್ಪ ದಿನಗಳು, 1.5 ತಿಂಗಳು ಅಥವಾ 2 ತಿಂಗಳಲ್ಲಿ, ಮಾರ್ಚ್ 29ನೇ ತಾರೀಕಿನಿಂದ ಶನಿ ಸಹ ನಿಮಗೆ ತನ್ನ ಪೀಡನೆಯನ್ನು ನಿಲ್ಲಿಸಿಬಿಡ್ತಾನೆ. ಸೊ ಅಲ್ಲಿವರೆಗೂ ಅಷ್ಟಮ ಶನಿಯ ಪೀಡೆಯನ್ನು ಕಟಕ ರಾಶಿಯವರು ಒಂದು ಸ್ವಲ್ಪ ಅನುಭವಿಸಬೇಕು. ಆದರೆ ಮೇ 14ನೇ ತಾರೀಕಿನದು ನೀವು ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರಾ. ವ್ಯಯಕ್ಕೆ ಬರ್ತಾ ಇರತಕ್ಕಂತಹ ಗುರುವು ಹಲವು ವಿಚಾರಗಳಲ್ಲಿ ನಿಮಗೆ ಏರುಪೇರುಗಳನ್ನು ಸೃಷ್ಟಿ ಮಾಡ್ತಾನೆ. ಅಂದರೆ ಮೇ ತಿಂಗಳಲ್ಲಿ ಗುರುಬಲವನ್ನು ಕಳ್ಕೊಳ್ತೀರಿ. ಆ ಗುರುಬಲವನ್ನು ಕಳ್ಕೊಳ್ಳೋದ್ರಿಂದ ಏನೇನಾಗುತ್ತೆ, ಯಾವ ರೀತಿಯಾದಂತಹ ಪ್ರಭಾವಗಳನ್ನು ನೀವು ಅನುಭವಿಸಬೇಕಾಗತ್ತೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಗುರುಬಲ 2025 ಅನ್ನುವಂತಹ ವಿಶೇಷವಾದಂಥ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಆದರೆ ಏನು ಮೇ 14ನೇ ತಾರೀಕಿಗೆ ಬದಲಾವಣೆ ಆಗ್ತಾ ಇದೆ ಗುರುಗ್ರಹ, ಆ ಮೇ 14ನೇ ತಾರೀಕಿನಂದೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಪೂಜೆ ನಂತರದಲ್ಲೇ ಗುರುವಿನ ಅನುಗ್ರಹ ಹೊಂದಿರತಕ್ಕಂಥ ರಕ್ಷಾ ಕವಚ, ಅದರ ಜೊತೆಗೆ ನಿಮಗೆ ಒಂದು ಗುರುವಿನ ರಕ್ಷೆ ಇರತಕ್ಕಂಥ ಅಕ್ಷತೆ, ಇದೆರಡೂ ಸಹ ಪ್ರಸಾದದ ರೂಪವಾಗಿ ನಿಮ್ಮ ಮನೆಗೆ ಬಂದು ತಲುಪತ್ತೆ. ಬುಕ್ ಮಾಡಿಕೊಂಡವರು ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ನೀಟಾಗಿ ಪಿನ್ ಕೋಡ್ ಮತ್ತು ಆಲ್ಟರ್ನೇಟಿವ್ ನಂಬರ್ ಜೊತೆಗೆ ಕಳುಹಿಸಿರಬೇಕು. ಇದೇ ನಮ್ಮ ಶಂಕರಾನಂದ ಟಿವಿಯಲ್ಲಿ ಅದು ಲೈವ್ ಪ್ರಸಾರ ಆಗುತ್ತೆ. ಹಾಗಾಗಿ ಆ ಒಂದು ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ಗುರು ಮಹಾಯಾಗಕ್ಕೆ ಒಬ್ಬರಿಗೆ 333 ರೂಪಾಯಿಗಳು, ಅಂದರೆ 333 ರೂಪಾಯಿಗಳು ಆಗುತ್ತೆ. ಬೇಕು ಅಂದಂಥವರು ಶುಲ್ಕವನ್ನು ಕಟ್ಟಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮೇ 14ನೇ ತಾರೀಕಿನಂದು ಮಹಾಯಾಗವು ನಡೆಯುತ್ತೆ. ಗುರು ಬದಲಾವಣೆ ಆಗುವ ದಿವಸವೇ. ಗುರು ರಕ್ಷೆಯನ್ನು ಸಹ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗಲಿ. ಇನ್ನಷ್ಟು ವಿಚಾರಗಳನ್ನು ನೋಡೋದಾಯಿತು ಅಂದರೆ, ಈ ಒಂದು ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನೋಡಿ, ನಾವು ಹೆದರಿಸ್ತಾ ಇಲ್ಲ, ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಕೆಲವರು ಎಷ್ಟೊತ್ತಂದ್ರಷ್ಟೊತ್ತಲ್ಲಿ ಹೇಗಂದರೆ ಹಾಗೆ ರೋಡ್ನಲ್ಲೆಲ್ಲ ಓಡಾಡ್ಕೊಂಡಿರ್ತಾರೆ. ವಾಕಿಂಗ್ ಮಾಡ್ತೀನಿ ಅಂತ ಬಂದುಬಿಡ್ತಾರೆ. ನೋಡಿ, ಮಾಡಿ, ಆದರೆ ಸಮಯ ಸಂದರ್ಭಗಳು ತುಂಬ ಮುಖ್ಯ. ನೋಡಿ, ಸಂಜೆ ಕತ್ಲೆ ಆದಮೇಲೆ ಬರುವಂಥದ್ದು ರೋಡ್ಗೆ, ಮತ್ತು ಹೊಟ್ಟೆ ಮೇಲೆ ಏನೋ ಒಂದು ಬಟ್ಟೆ ಕವರ್ ಮಾಡ್ಕೊಳ್ಳಲ್ಲ. ಯಾರ ಕಣ್ಣು ಹೇಗಿರುತ್ತೋ ಯಾರಿಗೆ ಗೊತ್ತು. ಕೆಲವರು ಸುಮ್ಮನೆ ನೈಟಿ ಹಾಕ್ಕೊಂಡು ಬಂದುಬಿಟ್ಟಿರ್ತೀರ. ನೀವು ಹಾಕ್ಕೊಳ್ಳೋ ಬಟ್ಟೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಆದರೆ ಜನರ ಕಣ್ಣಿನ ದೃಷ್ಟಿ, ಆ ಹೊಟ್ಟೆಯನ್ನು ಏನೇನಾದರೂ ಕವರ್ ಮಾಡ್ಕೊಳ್ಳಿ. ಒಂದು ಬಟ್ಟೆಯಿಂದ, ಒಂದು ವಸ್ತ್ರದಿಂದ ಕವರ್ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ಗರ್ಭಿಣಿ ಸ್ತ್ರೀಯರು ಹೋಗೋದನ್ನು ಕೆಲವರು ಬೇಕು ಅಂತ ಏನೋ ಕೆಟ್ಟ ಕಣ್ಣಲ್ಲಿ ನೋಡ್ತಾರೆ. ನಾವು ಕೆಟ್ಟವ್ರ ಬಗ್ಗೆ ಮಾತಾಡೋದು ಬೇಡ. ನಿಮ್ಮ ಸಮಯ ಕೆಟ್ಟದಾಗಿದೆ ಅಂದಾಗ ನೀವೇನು ಮಾಡಬೇಕು, ನೀವು ಹುಷಾರಾಗಿರಬೇಕು. ಬೇರೆಯವ್ರ ಬಗ್ಗೆ ಬೆರಳು ತೋರಿಸೋದು ಬೇಡ. ಏನೋ ನಡ್ಕೊಂಡು ಹೋಗ್ತಾ ಇರ್ತೀರಿ, ಯಾವುದೋ ನಾಯಿ ಅಟ್ಟಿಸ್ಕೊಂಡು ಬಂತು, ಏನು ಮಾಡೋಕ್ಕೆ ಸಾಧ್ಯ? ಇವಾಗ ಮೊದಲೇ ನಮ್ಮ ರೋಡ್ಗಳೆಲ್ಲ ಹೇಗಂದರೆ ಹಾಗಿದೆ. ನೀವೇನೋ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜಾರ್ಗಿರ್ ಬಿದ್ದರೆ ಏನು ಮಾಡ್ತೀರಿ? ಅದ್ರ ಬದಲು ಮನೆ ಒಳಗಡೆನೇ ಓಡಾಡ್ಕೊಂಡು ಆರಾಮಾಗಿ ಇರಿ. ತುಂಬು ಗರ್ಭಿಣಿಯರು ಸ್ವಲ್ಪ ಕತ್ಲಾದ ಮೇಲೆ ಆಚೆ ಬರೋದು ಬೇಡ. ನೋಡಿ, ಹಕ್ಕಿಗಳ ಹಾರಾಡೋ ಹೊತ್ತು, ಈ ಬಾವಲಿಗಳೆಲ್ಲ, ಗೂಬೆಗಳೆಲ್ಲ ರಾತ್ರಿ ಹೊತ್ತು ಹಾರಾಡ್ತಾ ಇರುತ್ತೆ. ಅದೇನಾದರೂ ಅವುಗಳ ನೆರಳು ನಮ್ಮ ಮೇಲೆ, ಗರ್ಭದ ಮೇಲೆ ಬಿದ್ದರೂ ಸಹ ಅದು ಅಷ್ಟೊಂದು ಶುಭ ಅಲ್ಲ. ಅದಕ್ಕೆ ಮಕ್ಕಳಿಗೆ ಹಾಕೋ ಬಟ್ಟೆನೇ ನಾವು ರಾತ್ರಿ ಹೊತ್ತು ಒಣಗಿಸೋದಿಲ್ಲ. ಹಕ್ಕಿ ಹಾರಾಡೋ ಹೊತ್ತಾಯಿತು, ಎಲ್ಲ ತೆಗೆದು ಒಳಗೆ ಹಾಕಿ ಅಂತ ಹೇಳ್ತಾರೆ ಮನೆಯಲ್ಲಿ ಯಾರಾದರೂ ಹಿರಿಕರಿದ್ರೆ. ಅಂದರೆ ಅಷ್ಟು ಒಂದು ನೆಗೆಟಿವಿಟಿಗಳು ಈ ಕೆಲ ಪಕ್ಷಿಗಳಿಂದ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರೋದು ತುಂಬಾ ಒಳ್ಳೆಯದು. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಿ ಒಂದು ಧನ ನಷ್ಟವನ್ನು ಮಾಡ್ಕೊಳ್ತೀರಿ. ಒಡವೆಗಳನ್ನು, ವಸ್ತ್ರಗಳನ್ನು ಖರೀದಿ ಮಾಡಬೇಕಾದ್ರೆ 1 ಅಲ್ಲ 2 ಬಾರಿ ಯೋಚನೆ ಮಾಡಿ. ನಿಮ್ಮ ಬಡ್ಜೆಟ್ಟು ಮೀರುವ ಸಾಧ್ಯತೆಗಳು ಇದ್ದಾವೆ. ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ಸೋತು ಹೋಗಬೇಕಾದಂತಹ ಸಂದರ್ಭಗಳು ಇರುತ್ತೆ. ಮನೆಯನ್ನು ಬದಲಾವಣೆ ಮಾಡಬೇಕು ಅಂದರೂ ಸಹ ಇದು ಅಷ್ಟೊಂದು ಸಕಾಲ ಅಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಂದ್ಕೊಂಡ ಹಾಗೆ ಲಾಭಾಂಶಗಳು ಬರೋದಿಲ್ಲ. ತುಂಬ ಹತ್ತಿರದವರನ್ನು, ಆತ್ಮೀಯರನ್ನು ಈ ಒಂದು ತಿಂಗಳಲ್ಲಿ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿದೆ. ಅದರಿಂದ ತುಂಬ ಮಾನಸಿಕವಾಗಿ ನೊಂದು ಹೋಗ್ತೀರಾ, ಬೆಂದು ಹೋಗ್ತೀರಾ. ಹುಷಾರಾಗಿರೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಮನೆಯ ಒಳಗಡೆ ಅನಾನುಕೂಲತೆಗಳು ದಿಢೀರಂತ ಜಾಸ್ತಿ ಆಗ್ತಕ್ಕಂಥದ್ದು.
ಒಂದಿಷ್ಟು ನೋವುಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಅಷ್ಟಮ ಶನಿ ಬೇರೆ ನಿಮಗೆ ನಡೀತಾ ಇದೆ. ಈ ಅಷ್ಟಮ ಶನಿಯ ಪೀಡೆಗಳು ಇನ್ನಷ್ಟು ಹಿಂಸೆ ಮಾಡೋದು ನಿಮಗೆ ಯಾವಾಗಲೂ ಇದ್ದದ್ದೇ. ವಿದೇಶ ಪ್ರಯಾಣಕ್ಕೆ ಏನಾದರೂ ಇದು ಮಾಡಿಕೊಂಡಿದ್ರೆ ದಿಢೀರಂತ ಅದು ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂತಹ ಒಂದು ವ್ಯಾಪಾರ ವ್ಯವಹಾರಗಳೆಲ್ಲವೂ ಸಹ ನಿಮಗೆ ಅವಯೋಗಗಳಲ್ಲಿ ಮುಗಿತಕ್ಕಂಥದ್ದು ಈ ರೀತಿಯಾಗಿದೆ. ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಕ್ಕೆ ಪ್ರಾರಂಭಿಕ ಹಂತದಲ್ಲಿ ಶುಭವಾದ ವಾತಾವರಣ ಇದ್ರೂ ಒಂದು 12ನೇ ತಾರೀಕಿನವರೆಗೂ, 12ನೇ ತಾರೀಕಿನ ನಂತರದಲ್ಲಿ ದಿಢೀರಂಥ ಅಶುಭವಾದಂತಹ ವಾತಾವರಣ ಅಂದರೆ ಮಿಶ್ರಿತ ಫಲಗಳು ಇರತಕ್ಕಂತಹ ಒಂದು ತಿಂಗಳು. ಈ ಒಂದು ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು ಕಟಕ ರಾಶಿಯವರು. ಇನ್ನು ಈ ತಿಂಗಳಲ್ಲಿ ನೀವು ಏನಪ್ಪ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಗಿಡಗಳನ್ನು ಸಾಧ್ಯವಾದ ಕಡೆ ನೆಟ್ಟು ಪೋಷಣೆ ಮಾಡಿ ಮರಗಳನ್ನು ಕಾಪಾಡಿಕೊಳ್ಳೋಣ. ಮುಂದಿನ ಪೀಳಿಗೆ ಚೆನ್ನಾಗಿರಬೇಕಂದ್ರೆ ಇವತ್ತಿನ ಒಂದು ಹಸಿರು ಚೆನ್ನಾಗಿರಬೇಕು. ಹಸಿರೇ ನಮ್ಮ ಮುಂದಿನ ಜೀವನದ ಉಸಿರು. ಹಾಗಾಗಿ ಹಸಿರನ್ನು ಕಾಪಾಡಿಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದೆಷ್ಟೋ ಜೀವಜಂತುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಆಸರೆಯಾಗಿ ನಿಂತ್ಕೊಳ್ಳುತ್ತೆ. ಅದರಿಂದ ನಿಮಗೆ ಎಷ್ಟೋ ಒಳ್ಳೆ ರೀತಿಯಲ್ಲಿ ಒಂದು ಜೀವ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಅನುಕೂಲವಾಗಲಿ ಅಂತ ಹೇಳ್ತಾ ಈ ಒಂದು ತಿಂಗಳಲ್ಲಿ ಮಾಡಿಕೊಳ್ಬೇಕಾದಂತಹ ಆಧ್ಯಾತ್ಮಿಕವಾದ ಪರಿಹಾರವನ್ನು ಸಹ ನೋಡೋಣ. ಮಹಾಮೃತ್ಯುಂಜಯ ಮಂತ್ರದ ಜಪವನ್ನು ಮಾಡ್ತಾ ಇರಿ. ಮಹಾಮೃತ್ಯುಂಜಯ ಮಂತ್ರದ ಜಪವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಭಾಗ್ಯದ ಜೊತೆಗೆ ಈಶ್ವರ ದೇವರ, ಮೃತ್ಯುಂಜಯ ದೇವರ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗಿ ಏನೇ ಕೆಡಕು ತಾಪತ್ರೆಗಳಿದ್ರೂ ಸಹ ಹೋಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಮಂಗಳವಾಗಲಿ. ಇದಾಗಿತ್ತು ಕಟಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.